ರೈತರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ನೀರಾವರಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಬೇಕಾದಷ್ಟು ಆಲೋಚನೆಗಳು. ಸಿದ್ದರಾಮಯ್ಯನವರು ಏನು ದಾರಿಲಿ ನಾವಿಬ್ಬರು ಹೆಜ್ಜೆ ಹಾಕೊಂಡು ಮಾಡಿದ್ವಿ. ದಿ ಸೆಕೆಂಡ್ ಥರ್ಡ್ ಫೆಲೋ ಇನ್ ದಿ ಕ್ಯಾಲಿಫೋರ್ನಿಯಾ ಈಸ್ ಅವರ್ ಇಂಡಿಯನ್ ಅಂಡ್ ಕರ್ನಾಟಕ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಸೊ ಅದನ್ನು ನಾವು ಕಾಪಾಡಬೇಕು. ಯಾವ ರೀತಿ ಕಾಪಾಡಬೇಕು? ಈಗ ನಾನು ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ ಐ ವಾಂಟ್ ಟು ಟೇಕ್ ಇಟ್ ಟು ಮಂಗಳೂರು. ಆ 340 ಕಿಲೋಮೀಟರ್ ಏನಿದೆ, ಮಂಗಳೂರವರು ಎಷ್ಟು, ಇವರು ಕೇರಳ ಅವ್ರು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ, ಅದೇ ಇವರು ಗೋವಾ ಯಾವ ರೀತಿ. ನಾವು ಗೋವಾಗೂ ಹೋಗೋದು ನಮಗೂ ಏನು ಕಡಿಮೆ ಇದೆ. ಈ ವೈದ್ಯ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿಲಿ ನೀರು ಸೇಮ್ ಗೋವಾ, 10 ಕಿಲೋಮೀಟರ್ ಬಿಟ್ಟರೆ ಗೋವಾ. ಅವ್ರ ಕಾರವಾರಿಂದ 12 ಕಿಲೋಮೀಟರ್ ಗೋವಾ. ವಿ ಹ್ಯಾವ್ ನಾಟ್ ಯುಟಿಲೈಸ್. ಪಾಪ ಮಕ್ಕಳೆಲ್ಲ ಕಾರವಾರಲ್ಲ ಎಲ್ಲ ವಾಪಸ್ಸು ಗೋವಾ ಹೋಗ್ಬಿಟ್ಟಿದ್ದಾರೆ, ಡೆಲ್ಲಿಗೆ ಹೋಗ್ತಿದ್ದಾರೆ, ಮಂಗಳೂರವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪಾಪ ಆಲ್ ಮೈ ಫ್ರೆಂಡ್ಸ್ ಆಫ್ ಮಂಗಳೂರು ದೇ ಆಲ್ ಕೋಆಪರೇಟೆಡ್. ಅವ್ರು ಬಂದಿದ್ದಾರೆ. ಸದ್ಯಕ್ಕೆ ವಿ ಆರ್ ಕಮಿಂಗ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ನಮ್ಮ ಟೂರಿಸಂ ಮಿನಿಸ್ಟ್ರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಟೂರಿಸಂ ಪಾಲಿಸಿನೂ ನಾವು ತೆಗೆದುಕೊಂಡು ಬರ್ತೇವೆ. ಸೊ ಹಂಗೆ ಕೆಲವು ಅನೇಕ ವಿಚಾರಗಳಿದೆ, ನನಗೆ ಆಲೋಚನೆಗಳಿದೆ. ರೈತರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ನೀರಾವರಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಬೇಕಾದಷ್ಟು ಆಲೋಚನೆಗಳು, ಹೊಸ ಆಲೋಚನೆಗಳು ಬರ್ತದೆ. ಬಟ್ ಇಟ್ ಇಸ್ ಎ ಕಂಟಿನ್ಯೂಡ್ ಗವರ್ಮೆಂಟ್. ಸಿದ್ದರಾಮಯ್ಯನವರು ಏನು ದಾರಿಲಿ ನಾವಿಬ್ಬರು ಹೆಜ್ಜೆ ಹಾಕೊಂಡು ಮಾಡಿದ್ವಿ. ಬಟ್ ಯಡಿಯೂರಪ್ಪನವ್ರು ಏನು ಆಲೋಚನೆ ಮಾಡಿದ್ದು ಅದನ್ನು ನಾವು ಬಿಡುದಿಲ್ಲ. ಬೊಮ್ಮಾಯಿನವರು ಏನು ಚಿಂತೆ ಮಾಡಿದ್ದಾರೆ ಅದು ನಾವು ಬಿಡುದಿಲ್ಲ. ಕುಮಾರಸ್ವಾಮಿ ಅವರು ಏನು ಆಲೋಚನೆ ಇದೆ ಅದನ್ನು ನಾವು ಬಿಡುದಿಲ್ಲ. ದಟ್ ಇಸ್ ವೈ ಬಿಡದಿ. ಪಾಪ ಅವರೇ ಹಾಕಿದ್ರಲ್ಲ ಫೌಂಡೇಶನ್, ನಮ್ಮ ದೇವೇಗೌಡರು ಹಾಕಿದ್ರಲ್ಲ ನೈಸು. ವಿ ವಿಲ್ ನಾಟ್ ಲೀವ್ ಇಟ್, ವಿ ವಿಲ್ ಕಂಟಿನ್ಯೂಡ್ ಇಟ್. ಏನೋ ತಪ್ಪಾಗಿದೆ, ಲೆಟ್ ಅಸ್ ರೆಕ್ಟಿಫೈಡ್. ಸೊ ಹಂಗೆ ನಾವು ಈ ಸಂದರ್ಭ ನೋಡಿ, ನಮ್ಮ ಸುನೀಲ್ ಅಣ್ಣ ನಗ್ತಾವನೆ. ನಗ್ಬೇಡಪ್ಪ ನೀನು ಭಯ ಆಗ್ತದೆ. ನಿಮ್ಮ ಆಲೋಚನೆಗಳೆಲ್ಲ ನೋಡಿ ಖುಷಿಯಾಗಿ ಇದನ್ನ ಯಾವುದನ್ನು ಮಾಡಕ್ಕೆ ನಿಮ್ ಪಾರ್ಟಿಯವ್ರು ಬಿಡಲ್ಲ ನಿಮ್ಮನ್ನ. ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಹಂಗಾಗಿ ಇದು ಆಗಲ್ಲ. ನಿಮಗೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ನಿಮ್ ಹೈಕಮಾಂಡ್ ನಿಮಗೆ ಬಿಡ್ಲಿಲ್ಲ. ನಿಮ್ ಚಾಯ್ಸ್ ಎಲ್ಲಿದೆ ಹೈಕಮಾಂಡ್? ನಿಮ್ ಮಂತ್ರಿಮಂಡಲದಲ್ಲಿ ನಿಮ್ ಚಾಯ್ಸ್ ಯಾವ್ದು ಹೇಳಿ ನೋಡ. ಹೈಕಮಾಂಡ್ ಯಾವ್ದನ್ನು ನಿಮ್ಗೆ ಕೇಳೇ ಇಲ್ಲ. ಒಟ್ಟಿ ಅವರೇ ಕಳಿಸಿರೋದು, ನಿಮ್ಗೆ ಯಾವ್ದು ಚಾಯ್ಸ್ ಇಲ್ಲ. ಇದನ್ನೆಲ್ಲ ಮಾಡಕ್ ಮಾನ್ಯ ಮುಖ್ಯಮಂತ್ರಿಗಳ ಚಾಯ್ಸ್ ಹೋಗುತ್ತೆ ಅಷ್ಟೇ, ಇನ್ಯಾವುದು ಆಗಲ್ಲ. ಗೊತ್ತಿದೆ ನಮಗೆ. ಆಯ್ತಪ್ಪ, ಆಯ್ತು ಬಿಡ್ರಿ. Say, Sunil, I don't believe in reading history. I don't believe in writing history. I believe in creating history. I will do my best. ಯಾವುದು ಸುಲಭವಾಗಂತೂ ಸಾಧ್ಯ ಇಲ್ಲ. ಎನಿಥಿಂಗ್ ಇಸ್ ಎಲ್ಲ ಸುಲಭ. ಈ ಮಧ್ಯ ನಮ್ಮ ಬ್ಯೂರೋಕ್ರಾಟ್ಸು ಅಷ್ಟು ಸುಲಭವಾಗಿ ಬಿಡುದಿಲ್ಲ, ನನಗೆ ಗೊತ್ತಿದೆ. ಕೋರ್ಟ್ಗಳಲ್ಲೂ ಕೂಡ ಬೇಕಾದಷ್ಟು PLಗಳು ಬರ್ತವೆ. ನೀವು ಬೇಕಾದಷ್ಟು ಟೀಕೆ ಮಾಡ್ತೀವಿ. ಎಲ್ಲದೂ ಕಷ್ಟ ಇದೆ. ನೀವು ಮಾಡ್ಬೇಕಾದ್ರೆ, ನಾನು ಮಾಡ್ಬೇಕಾದ್ರೆ. ಈಗ ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ CM ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ. 80,000 ಎಕರೆ. ಮೋದಿ ಸಾಹೇಬರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಹೋಗಿ ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ, ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ ಅಂದ್ರೆ, ಇಲ್ಲ ಮಹಾರಾಷ್ಟ್ರ CM ಕೇಳಿದಾಗ ಕೊಡಕ್ಕಾಗಲ್ಲ, ದೇಶಕ್ಕೆ ಒಂದೇ ಒಂದು ಎಕನಾಮಿಕ್ ಸೆಂಟರ್, ಅದನ್ನ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಸೊ ಹೆಂಗ್ ಮಾಡಿದ್ರು? ಈಗ ಇವರು ಆಂಧ್ರ CM ಒಂದು ಹೊಸದಾಗಿ ಒಂದು ಸಿಟಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್. ಅಲ್ಟಿಮೇಟ್ಲಿ ರೈತರು ಜಮೀನುಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೇರೆ ಇರ್ಬೋದು, ITPL ಜಾಗ ಇರ್ಬೋದು, ಇದೆಲ್ಲ ಯಾರ್ದು? ರೈತರದ ಜಮೀನು. ಈಗ ಪೆರಿಫೆರಲ್ ರಿಂಗ್ ರೋಡ್ ಅವತ್ತಿನ ಕಾಲದಲ್ಲಿ ಮಾಡಿದ್ರಲ್ಲ, ಬಿಸ್ನೆಸ್ ಕಾರ್ಡ್ ಅಂತ ಈಗ ಮಾಡಿದ್ರಲ್ಲ, ಅದು ದಟ್ ಇಸ್ ಎ ಬಿಗ್ ವಿಷನ್. ಐ ಆಮ್ ನಾಟ್ ಟೆಲಿಂಗ್ ನೋ. ಇವೆಲ್ಲ ಮಾಡಿದಂತ ಸಂದರ್ಭ ದೇವೇಗೌಡರು ಆಗ ಫ್ಲೈಓವರ್ ಮಾಡಿಸಿದ್ರು. ಏನ್ ತಪ್ಪು ಅಂತ ಹೇಳಕ್ಕಾಗ್ತದೆ? ಇವತ್ತು ನಾವು 106 ಎಕರೆ ಮಾಡಿದ್ದೀವಿ. ಅವತ್ತು ಅನಂತಕುಮಾರ್, SM ಕೃಷ್ಣ ಇಬ್ರು ಸೇರಿ ಬೆಂಗಳೂರಿಗೆ ಮೆಟ್ರೋ ತಂದ್ರು. ಇಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನೈಸ್ ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ, ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ, ಕಂಜೆಷನ್ ಏನಾಗ್ತಿತ್ತು. ಸೊ ಅದ್ ಬಿಡಿ, ಅವ್ರು ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕೋ ಮಾಡೋಣ. ಅದ್ರ ಇಸ್ ಡಿಫ್ರೆಂಟ್. ಆಮೇಲೆ ಸಪರೇಟ್ ಚರ್ಚೆ ಮಾಡೋಣ. ಸೊ ಹಂಗೆ ನಮ್ಮ ಆಲೋಚನೆ. ಒಂದು ನಿಮಿಷ ಪ್ಲೀಸ್. ಹೇಳೋದೆಲ್ಲ ಪೂರ್ತಿ ಒಪ್ಕೋತೀನಿ. ಬಟ್ ನಾವೆಲ್ಲರೂ ಇನ್ನೊಂದು ವಿಷಯದ ಬಗ್ಗೆ ಗಮನ ಇಡಬೇಕು. ನಾನು 15 ವರ್ಷದ ಹಿಂದೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಆರ್ಟಿಕಲ್ ಓದಿದೆ. ಎ ಟೈಮ್ ವಿಲ್ ಕಮ್ ವೆನ್ ವಿ ವಿಲ್ ನಾಟ್ ಪ್ರೊಡ್ಯೂಸ್ ವಾಟ್ ವಿ ಹ್ಯಾವ್ ಟು ಈಟ್ and we will eat what we cannot produce. ಎಕನಾಮಿಕ್ ಟೈಮ್ಸ್ ಅಲ್ಲಿ 15 ವರ್ಷದ ಹಿಂದೆ ಒಂದು ಲೇಖನ ಓದಿದೆ. ಎ ಟೈಮ್ ವಿಲ್ ಕಮ್ when we will not be producing what we will eat
ವಿಲ್ ನಾಟ್ ಬಿ ಈಟಿಂಗ್ ವಾಟ್ ವಿಲ್ ಪ್ರೊಡ್ಯೂಸ್ ಅಂತ. ಇವತ್ತು ನಿಧಾನಕ್ಕೆ ಡ್ಯೂ ಟು ವೇರಿಯಸ್ ರೀಸನ್ಸ್ ಎಷ್ಟು ಆ ಜಮೀನು ಆಹಾರ ಉತ್ಪಾದನೆ ಮಾಡೋ ಜಮೀನು ಶ್ರಿಂಕ್ ಆಗ್ತಾ ಇದೆ ಅಂತಂದ್ರೆ ಮುಂದೆ ನಾವೇನ್ ತಿಂತೀವಿ ಅನ್ನೋದನ್ನು ಕೂಡ ಆಡಳಿತ ನಡೆಸೋರವರು ಗಮನ ಇಟ್ಕೊಂಡು ಇದೊಂದು ಬ್ಯಾಲೆನ್ಸ್ ತರದೇ ಇದ್ರೆ ಆ ಫರ್ಟೈಲ್ ಲ್ಯಾಂಡ್ ಕರ್ಕೊಂಡು ಎಲ್ಲಿಂದ ನಾವು ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಫರ್ಟೈಲ್ ಲ್ಯಾಂಡ್ ಇದನ್ನು ಕೂಡ ಆಡಳಿತ ಇರೋರು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಇವೆಲ್ಲ ಪ್ರತಿಷ್ಠೆ ಅಂತ ಇಟ್ಕೊಂಡು ಹೋಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಮುಂದಿನ ಫ್ಯೂಚರ್ ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ರಾಜಸ್ಥಾನ್ ಈ ದೇಶದಲ್ಲಿ ಬಿಗ್ಗೆಸ್ಟ್ ಸ್ಟೇಟ್, ಮೋಸ್ಟ್ ಲಾರ್ಜ್ ಲ್ಯಾಂಡಿಂಗ್ ಸ್ಟೇಟ್. ಅದಾದ್ಮೇಲೆ ನಮ್ಮ ಕರ್ನಾಟಕ. ಈಗ ನಾವು ರೈತರ ಬಗ್ಗೆ ಆಲೋಚನೆ ಮಾಡಲೇಬೇಕು. ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ, ರೈತಂಗೆ ಲಂಚ ಇಲ್ಲ. ಆ ರೈತನ ಬದುಕಿಸ್ಬೇಕು. ಅದಕ್ಕೆ ನಾನು ಕೂಡ ಯಾವ ರೀತಿ ಸಾಧ್ಯ ಅಂತೇಳಿ ಯೋಚನೆ ಮಾಡ್ತೀವಿ. ಹೊಸ ಟೆಕ್ನಾಲಜಿಗಳೆಲ್ಲ ಬರ್ತಾ ಇದೆ. ಅದಕ್ಕೆ ಅವನಿಗೆ ಎಐಲಿ ಅದನ್ನ ನೋಡಿ ಮಾಡಿ ಅವ್ನಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅಂತ ಮಾಡ್ತಾ ಇದೆ. ಕೊನೆಗೆ ನೇಚರ್ಗೆ, ಸಗಣಿಗೆ, ಗಂಜಲಕ್ಕೆ ಅದಕ್ಕೆ ಆದಂತ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ. ಹಸುಗಳು ಈಗ ಬಾಟಲ್ ನೀರು 25 ರೂಪಾಯಿ, ಈಗ 25-30 ರೂಪಾಯಿ ಆಗಿದೆ. ಹಾಲು ಬರೀ 30 ರೂಪಾಯಿ ಆಗಿದೆ. ಸೊ ಅವನ ರೈತನ ಬದುಕು, ಈ ಬದುಕು ಎರಡೂ ಸೇರಿ ಹೆಚ್ಚು ಕಮ್ಮಿ ದೊಡ್ಡದಾಗಿದೆ. ಇವೆಲ್ಲ ಕೂಡ ಐ ಫುಲ್ಲಿ ಅಗ್ರಿ ವಿತ್ ಯು. ಸೊ ಅದಕ್ಕೆ ನಾನು ಕೂಡ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ನಾನು ಯೂನಿವರ್ಸಿಟಿಗೆ ಹೇಳಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೇಳಿ, ನಮ್ಮ ಇವರು ಶಿವರಾಜ ಸ್ವಾಮಿ ಅವ್ರಿಗೆ ಹೇಳಿ ಒಂದು ಕೆರಿಕ್ಯುಲಮ್ ಮಾಡಿದ್ದೀನಿ. ಈ ಮಕ್ಕಳೆಲ್ಲ ಕೂಡ ಬೆಂಗಳೂರು ನಗರದವ್ರು ಹೋಗಿ ಹಳ್ಳಿಲಿ ಒಂದು 3 ದಿನ ಇದ್ದು ರೈತನ ಬದುಕು ಯಾವ ರೀತಿ ಇರ್ತದೆ ಅನ್ನೋದು ಕೂಡ ಗೊತ್ತಾಗಬೇಕು. ನಮ್ಮ ಹಳ್ಳಿಗಿರೋ ಮಕ್ಕಳಿಗೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಇರುವಂತ ಟೌನ್ ಅಲ್ಲಿ ಎಷ್ಟೋ ಜನಕ್ಕೆ ನನ್ನ ಮಕ್ಕಳಿಗೆ ಹಳ್ಳಿಲಿ ನಾನು ದೊಡ್ಡ ಆಗಿದ್ರು ಕೂಡ ಅಲ್ಲೋಗಿ ಎಲ್ಲ ಒಂದಿನ ಹೋಗ್ತಾರೆ, ಎಲ್ಲ ಇರ್ತಾರೆ, ವಾಪಸ್ ಬರ್ತಾರೆ. ಬಟ್ ಆ ಲೈಫ್ ಏನಿದೆ, ಎಷ್ಟು ಶ್ರಮ ಇದೆ ಆ ರೈತ ಅನ್ನೋದು ಗೊತ್ತಿಲ್ಲ. ಪಾಪ ಅಷ್ಟು ನಾವು ಆ ಜನರಿಗೆ ತಿಳುವಳಿಕೆ ಕೊಡುವಂತ ಒಂದು ವಿಚಾರ ಆಗ್ಬೇಕು ಅಂತ ಕೇಳಿ ಅದು ಕೂಡ ಯೋಚನೆ ಮಾಡ್ತೀವಿ.